ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ಇವತ್ತು ನೀವು ಈಗೇನು ನೋಡ್ತಾ ಇದ್ದೀರಾ, ಈ ವಿಡಿಯೋ ಬಂದು ಮಂಡ್ಯದ ಬಸ್ ಸ್ಟ್ಯಾಂಡು. ಅದು ಸಾಟರ್ಡೆ ಮಧ್ಯಾಹ್ನ ಟೈಮು, ಸ್ಕೂಲು ಕಾಲೇಜು ಎರಡು ಬಿಟ್ಟ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ ನೋಡ್ತಾ ಇದ್ದೀರಲ್ಲ. ಅದು ನೋಡಿ ಆಶ್ಚರ್ಯ ಮತ್ತು ಭಯ ಆಗೋಯ್ತು ನನಗೆ. ಇಲ್ಲಿನ ಪಾಪ ಅನ್ನಿಸ್ಬಿಡ್ತು. ಅಲ್ಲಿನ ಸ್ಟೂಡೆಂಟ್ಗಳ ಕಥೆಗಳು ಏನು, ಅಪರೂಪಕ್ಕೆ ಹೊರಗಡೆ ಬರೋವಂತಹ ಟ್ರಾವೆಲ್ ಮಾಡೋವಂಥ ಜನಗಳ ಪರಿಸ್ಥಿತಿ ಹೆಂಗೆ ಓಡಾಡ್ತಾರೆ ಇಲ್ಲಿ ಅನ್ನೋ ಭಯ ಅನ್ನಿಸ್ಬಿಡ್ತು ನನಗೆ. ಯಾವ ಥರ ಓಡಾಡ್ಬೋದಪ್ಪ ಇಲ್ಲಿ ಅನ್ನೋ ಥರ. ಬಂದು ಬಸ್ಗಳಲ್ಲಿ ಹತ್ತಕ್ಕೂ ಆಗಲ್ಲ. ಅದು ಬಸ್ಗಳು ಕೂಡ ಕಡಿಮೆ ಆಗಿಬಿಟ್ಟಿದೆ. ರೂಪಕ್ಕೆ ಹೋದಂಥ ನನಗೆ ಅಷ್ಟು ಅನಿಸುತ್ತೆ, ಮನಸ್ಸಿಗೆ ಬೇಜಾರು ಮತ್ತು ಭಯ ಆಗುತ್ತೆ ಅಂತಂದರೆ ರೆಗ್ಯುಲರ್ ಯಾವ ಥರ ಓಡಾಡ್ತಾರೆ ಇಲ್ಲಿನ ಮಕ್ಕಳು ಅಂತ ಅನ್ನಿಸ್ತು. ನಾವು ಇಲ್ಲಿ ನೋಡಿಬಿಟ್ಟು ಇಲ್ಲಿ ಬಸ್ ಹತ್ತಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ಟು ನಾವು ಮತ್ತೆ ಸ್ವಲ್ಪ ದೂರ ಮುಂದಕ್ಕೆ ಹೋಗಿಬಿಟ್ಟು ಅಲ್ಲಿ ಇದು ಪ್ಯಾಸೆಂಜರ್ ಆಟೋಗಳು ಬರ್ತವೆ. ಅಂದರೆ ಇಲ್ಲಿ ನಾರ್ಮಲ್ ಆಟೋಗಳಿಗೂ ಹೋಗೋಕ್ಕಾಗಲ್ಲ, ಯಾಕೆಂದರೆ ಹಳ್ಳಿಗಳು ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕು ಅಂದರೆ ತುಂಬ ದೂರ. ಆದ್ದರಿಂದ ಪ್ಯಾಸೆಂಜರ್ ಆಟೋಗೆ ಹೋದ್ವಿ. ಇಲ್ಲಿಂದ ಬಸ್ಸೇ ಹತ್ತೋದು ಬೇಡ ಅಂತ ಹೋದ್ವಿ. ಅಲ್ಲಿನ ಸ್ಟೂಡೆಂಟ್ ಕಥೆಗಳು ದೇವ್ರಿಗೆ ಪ್ರೀತಿ, ಅವ್ರಿಗೆ ಕಷ್ಟ. ನೋಡಿದ್ರಲ್ಲ ಆ ವಿಡಿಯೋ ಯಾವ ಥರ ಇದೆ ಅಂತ. ನನಗಂತೂ ನಿಜವಾಗ್ಲೂ ಪೂರ್ತಿ ಭಯ ಆಯಿತು. ಯಾವ ಥರ ಮಕ್ಳುಗಳು ಓಡಾಡ್ಬೋದು. ಎಷ್ಟೋ ಮಕ್ಳುಗಳು ಬಸ್ಸನ್ನು ನೇತಾಕೊಂಡು ಬರಬೇಕು. ಗಂಡು ಮಕ್ಕಳಂತೂ ಬಸ್ಸನ್ನ ಇದೇ ಡೋರ್ ಏನಿರುತ್ತೋ ನೇತಾಕೊಂಡು ಬರಬೇಕು. ಆ ಲೆವೆಲ್ವರೆಗೂ ಜನ ತುಂಬ್ತಾರೆ. ಹೋಗಲೇಬೇಕು, ಊರುಗಳಿಗೆ ಹೋಗಲೇಬೇಕು ಅಂದರೆ ಅವ್ರು ಆ ಥರ ಕಷ್ಟಪಟ್ಕೊಂಡೇ ಹೋಗಬೇಕು. ಏನು ಆಗ್ಬಿಟ್ಟಿದೆ ಈ ಪರಿಸ್ಥಿತಿ ಅನ್ನೋ ಥರ. ಏನು ಮಾಡೋ ಇದಕ್ಕೆ ಪರಿಹಾರ ಏನಪ್ಪ ಅನ್ನೋ ಥರ ಭಯ ಆಗುತ್ತೆ. ಏನು ಮುಂದೆ ಇದೇ ಥರ ಜನಸಂಖ್ಯೆ ಕೂಡ ಹೀಗೆ ಬೆಳೀತಾ ಇದ್ರೆ ಇನ್ನೂ ಹೆಚ್ಚಾಗ್ಬೋದು. ಈ ಸಮಸ್ಯೆ ಎಲ್ಲ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಯಾವ ಥರ ಸಾಲ್ವ್ ಮಾಡ್ಬೋದು ಮುಂದಕ್ಕೆ ಅನ್ನೋದು. ಹಳ್ಳಿ ಬಸ್ಗಳಲ್ಲಿ ಮಂಡ್ಯ ಬಸ್ ಸ್ಟ್ಯಾಂಡ್ ಅಂತ ಒಂದೇ ಅಲ್ಲ, ನಾನು ಕೆ ಆರ್ ಪೇಟೆಗೂ ಒಂದು ಸಲ ಹೋಗಿದ್ದೆ. ಕೆ ಆರ್ ಪೇಟೆಯ ಯಾವುದೋ ಒಂದು ಹಳ್ಳಿಗೆ ಹೋಗಬೇಕಾಯಿತು. ಅಲ್ಲಿಂದ ಕೆ ಆರ್ ಪೇಟೆಯಿಂದ ಮೈಸೂರು ಬಸ್ ಸ್ಟ್ಯಾಂಡ್ಗೆ ಹತ್ತಬೇಕಾಗಿತ್ತು. ಅಲ್ಲಿ ಬಸ್ಸು ಅಷ್ಟೇ, ನಾನು 4 ಬಸ್ ಹತ್ತಿ ಇಳಿದ್ಬಿಟ್ಟೆ ವಾಪಸ್ಸು. ಯಾಕೆ ನನ್ನ ಕೈಲಿ ಆಗೋದೇ ಇಲ್ಲ ಇಲ್ಲಿ ನಿಲ್ಲಕ್ಕೆ ಅನ್ನೋ ಥರ. ನನ್ನ ಮಗಳು ಬೇರೆ ಇದ್ಲು ಆ ರಶ್ಶಲ್ಲಿ. ಅವಳಂತೂ ಅಯ್ಯೋ ನನ್ನ ಕೈಲಿ ಆಗಲ್ಲಮ್ಮ, ಹೋಗೋದೇ ಬೇಡ ಇಲ್ಲಿಂದ ಅನ್ನೋ ಥರ ಇದು ಮಾಡ್ತಾಯಿದ್ಲು. 5ನೇ ಬಸ್ನ ನಾನು ಹೆಂಗೋ ನುಗ್ಗಿ ನನಗೆ ಒಂದು ಸೀಟನ್ನ ಹೆಂಗೋ ಹಿಡಿದು ನನ್ನ ಮಗಳನ್ನ ಕೂರಿಸ್ಕೊಂಡು ಕರ್ಕೊಂಡು ಬಂದೆ. ಅವಳಂತ ರಶ್ಶಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಮಕ್ಳುಗಳು ದಿನಾ ಓಡಾಡೋ ಮಕ್ಕಳ ಪರಿಸ್ಥಿತಿ ಹೆಂಗಪ್ಪ ಈ ಸ್ಟೂಡೆಂಟ್ಗಳದ್ದು ಅನ್ನೋ ಥರ ಭಯ ಹುಟ್ಟಿಸುತ್ತೆ. ಆ ಥರ ಇದೆ ಅಲ್ಲಿನ ಪರಿಸ್ಥಿತಿ. ಮುಂದಕ್ಕೆ ಏನಾದರೂ ಇದನ್ನು ಹೆಂಗೆ ಸಾಲ್ವ್ ಮಾಡೋದು, ಯಾರು ಪರಿಹಾರ ಕೊಡ್ತಾರೆ? ಅಟ್ಲೀಸ್ಟು ಸ್ಕೂಲು ಮತ್ತು ಕಾಲೇಜ್ ಮಕ್ಳುಗಳಿಗೆ ಅಂತ ಸ್ಕೂಲು ಕಾಲೇಜಿಂದನೇ ಬಸ್ಗಳನ್ನ ಫೆಸಿಲಿಟಿ ಕೊಟ್ಟರೆ ಅಟ್ಲೀಸ್ಟ್ ಸ್ವಲ್ಪ ಮಕ್ಳುಗಳಿಗೆ ರಿಲೀಫ್ ಸಿಗ್ಬೋದು. ಮತ್ತು ಬೇರೆ ಓಡಾಡ್ತಾರೆ ನೋಡಿ ಜನಗಳಿಗೆ. ಈ ಸ್ಟೂಡೆಂಟ್ಗಳು ಬರೋ ಟೈಮ್ಗೆ ಬೇರೆ ಜನಗಳು ಕೂಡ ಓಡಾಡೋಕ್ಕಾಗಲ್ಲ. ಯಾಕೆಂದರೆ ಅಂಥ ಟೈಮಲ್ಲಿ ಬಸ್ಸೆಲ್ಲ ತುಂಬೋಗೋದ್ರಿಂದ ನಾರ್ಮಲ್ ಜನಗಳು ಓಡಾಡೋಕ್ಕಾಗಲ್ಲ. ಎಷ್ಟೋ ಜನ ಮಾತಾಡ್ಕೊತಾರೆ, ಅಯ್ಯೋ ನಾವು ಎಲ್ಲೂ ಬರಲ್ಲಪ್ಪ, ಈ ಬಸ್ಗಳ ಸಮಸ್ಯೆ ನಮಗೆ ಭಯ ಆಗುತ್ತೆ ಎಲ್ಲಾದರೂ ಬರೋಕ್ಕೆ ಅಂತ. ಅಲ್ಲಿನ ಹಳ್ಳಿ ಜನಗಳು ನಾವು ಎಲ್ಲೂ ಬರಲ್ಲ ಅಂತ ಹೇಳ್ತಾರೆ. ಸಮಸ್ಯೆ ಆಗ್ಬಿಟ್ಟಿದೆ ಇದು. ಇದೇನು ಫ್ರೀ ಟಿಕೆಟ್ ಅಂದರೆ ಫ್ರೀ ಬಸ್ಸು ಲೇಡೀಸ್ಗೆ ಫ್ರೀ ಮಾಡೋದ್ರಿಂದ ಆಗ್ತಾ ಇದೆಯಾ ಅಥವಾ ಬೇರೆ ಏನಕ್ಕೆ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ಅದರಿಂದ ಸಮಸ್ಯೆ ಇದೆ. ಮತ್ತು ಹಳ್ಳಿ ಬಸ್ಗಳ ಫೆಸಿಲಿಟಿ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಈ ಫ್ರೀ ಬಸ್ ಬಿಟ್ಟ ಮೇಲೆ ಬಸ್ಗಳ ಸಂಖ್ಯೆನೇ ಕಡಿಮೆ ಆಗಿಬಿಟ್ಟಿದೆ. ಹಂಗಾಗಿ ಸಾಟರ್ಡೆ ಸಂಡೇ ಅಂತೂ ಇನ್ನೂ ಕಡಿಮೆ ಮಾಡಿಬಿಡ್ತಾರೆ ಬಸ್ಗಳನ್ನ. ಫ್ರೀ ಇದೆ ಅಂತ ಕಾರಣಕ್ಕೆ, ಹೆಚ್ಚಿಗೆ ಜನ ಓಡಾಡ್ತಾರೆ ಅನ್ನೋ ಕಾರಣಕ್ಕೆ ಬಸ್ನ ಫ್ರೀ ಮಾಡಿಬಿಟ್ಟಿದ್ದಾರೆ. ಅದರಿಂದ ಇನ್ನೂ ಸಮಸ್ಯೆ ಆಗ್ತಾಯಿದೆ ನಮಗೆ. ನಾವಂತೂ ಅಂಥ ಟೈಮಲ್ಲಿ, ರಜದ ಟೈಮಲ್ಲಿ ಎಲ್ಲೂ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಂತೂ ನನಗೆ ಇವು ದೇವರೇ ಅನ್ನಿಸ್ಬಿಡ್ತು. ಓನ್ ವೆಹಿಕಲ್ ಇಟ್ಕೊಳ್ಳದೆ ಇರೋರು ಊರಿಂದ ಊರಿಗೆ ಹೋಗೋ ಚಾನ್ಸೇ ಇಲ್ಲ. ಅದು ಸಾಟರ್ಡೆ ಸಂಡೇ ಅಂತೂ ಚಾನ್ಸೇ ಇಲ್ಲ. ನನಗೆ ಆ ಹಳ್ಳಿಗೆ ಬೇವ್ಕಲ್ಲು ಅಂತ ಹೋಗ್ಬೇಕು. ಅದು ಮಂಡ್ಯದ ಮೇಲ್ಕೋಟೆ ಬಸ್ ಹತ್ತಿ ಹೋಗಬೇಕು ನಾವು. ಬೇವ್ಕಲ್ಲಿಗೆ ನಾವೊಂದು ನಮ್ಮ ರಿಲೇಟಿವ್ಸ್ ಒಂದು ಮನೆ ಇದೆ, ನಮ್ಮ ಇನ್ನೊಬ್ಬರ ಅತ್ತೆ ಮನೆ ಇದೆ. ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಮೇಲ್ಕೋಟೆ ಬಸ್ ಹತ್ತಿ ಹೋಗಬೇಕು. ಮೇಲ್ಕೋಟೆ ಬಸ್ ಹತ್ತಕ್ಕೆ ತುಂಬ ಕಷ್ಟ ಅಲ್ಲಿ. ಮೇಲ್ಕೋಟೆ ಬಸ್ಗಳು ತುಂಬ ರಶ್ ಆಗೋಗುತ್ತೆ. ಸಾಟರ್ಡೆ ಸಂಡೇ ನಮಗೆ ರಜಾ ಇರುತ್ತೆ ಅಂತ ಹೋದರೆ ಆವತ್ತಿನ ದಿನವೇ ತುಂಬ ರಶ್ ಆದ್ರಿಂದ ಆವತ್ತಿನ ದಿನವೂ ಆ ಊರಿಗೆ ಹೋಗೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇದೆ. ಅಲ್ಲಿನ ಜನಗಳು ಯಾವ ಥರ ಓಡಾಡ್ತಾರೋ ದೇವರಿಗೆ ಪ್ರೀತಿ, ಅವ್ರಿಗೆ ಕಷ್ಟ ಅಂತ ಅನಿಸುತ್ತೆ ನನಗೆ. ಅಲ್ಲಿನ ಸ್ಟೂಡೆಂಟ್ಗಳಿಗೆ ಕಾಲೇಜು ಸ್ಕೂಲಿಂದ ಬಸ್ನ ಪ್ರೊವೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ತುಂಬ ಕಷ್ಟ ಕೂಡ ಅಂತ ಅನಿಸುತ್ತೆ. ಅದು ಮಾಡೋದು ಕಷ್ಟ ಅನಿಸುತ್ತೆ. ಯಾಕೆಂದರೆ ಹಳ್ಳಿಗಳು ಒಂದು ಊರಿಂದ ಒಂದು ಊರಿಗೆ ತುಂಬ ದೂರ ಇರುತ್ತೆ. ನಮ್ಮ ಸಿಟಿಗಳಲ್ಲಿ ಈ ಥರ ಹತ್ತಿರದಲ್ಲೇ ಸ್ಕೂಲು ಕಾಲೇಜ್ ಹುಡ್ಕೊಂಡು ಆಗ್ತೀವಲ್ಲ, ಆ ಥರ ಅಲ್ಲ. ತುಂಬ ಹಳ್ಳಿಗಳಿಂದ, ತುಂಬ ದೂರದ ಹಳ್ಳಿಗಳಿಂದ ಮಕ್ಕಳೆಲ್ಲ ಬರೋದ್ರಿಂದ ಬಸ್ ಫೆಸಿಲಿಟಿ ಕೊಡೋದು ಅವ್ರಿಗೂ ಕಷ್ಟ. ಈ ಸಮಸ್ಯೆಗಳನ್ನೆಲ್ಲ ಅದು ಹೆಂಗೆ ಸಾಲ್ವ್ ಮಾಡ್ತಾರೋ ಈ ರಾಜಕಾರಣಿಗಳಂತೂ
ನೋಡಲೇಬೇಕು ಅವ್ರಗಳ ಪರಿಸ್ಥಿತಿನ, ಏನಾದರೂ ಒಂದು ಸಾಲ್ವ್ ಮಾಡಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗೋಗುತ್ತೆ. ಮಕ್ಕಳು ಎಷ್ಟು ಜನಕ್ಕೆ ಏನೇನೋ ತೊಂದರೆ ಆಗುತ್ತೋ ಇದನ್ನೆಲ್ಲ ನೋಡಿದ್ರೆ ಅನ್ನೋದು ಭಯ ಹುಟ್ಟುತ್ತೆ. ಸಮಸ್ಯೆ ನಿಮ್ಗೇನು ಅನ್ನಿಸ್ತಾ ಇದೆ ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.